ಅಪ್ರತಿಮ ಧೀಮಂತ ಮಾನವತೆ ಮೆರೆದ ಮಹಯೋಗಿ. ಬಹುಜನಕ್ಕೆ ಸಮಪಾಲು ನೀಡುವ ಮಾರ್ಗದಲ್ಲಿ ಸಾಗಿ ಸಾಗಿ ರಾಜಧರ್ಮದ ರಾಜ ಮಾರ್ಗದಲ್ಲಿ ಮಾಗಿ ಮೈಸೂರು ರಾಜ್ಯಕ್ಕೆ ಪ್ರಗತಿಪರನಾಗಿ ಸುವರ್ಣ ಯುಗವನ್ನೇ ಆರಂಭಿಸಿ ಸರ್ವ ಜನ ಮನಗಳಲ್ಲಿ ರಾರಾಜಿಸಿ ಆಧುನಿಕ ಯುಗ ಪುರುಷ ಕನ್ನಡದ ನಿಧಿಯೇ ಮನೆ ಮನೆಗೂ ದೀಪಗಳ ತಂದ ದೊರೆಯೇ ಸರ್ವದ ಸನ್ಮಾನ್ಯರಾದ ರಾಜರ್ಷಿಯೇ ರಾಜಾದಿರಾಜ ರಾಜಗಾಂಭೀರ್ಯ ಯದುಕುಲದ ಒಡೆಯ ಮೈಸೂರ ದೊರೆಯ. ರಾಜಾದಿರಾಜ ರಾಜಗಾಂಭೀರ್ಯ ಯದುಕುಲದ ಒಡೆಯ ಮೈಸೂರ ದೊರೆಯ. ಶ್ರೀನಾಲ್ವಡಿ ಕೃಷ್ಣ ರಾಜ ಒಡೆಯ ಒಡೆಯ ರಾಜ ಒಡೆಯ ರಾಜಾದಿರಾಜ ಋಷಿಯಾದ. ಶ್ರೀನಾಲ್ವಡಿ ಕೃಷ್ಣ ರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣ ರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣ ರಾಜ ಒಡೆಯ. ರಾಜಾದಿರಾಜ ರಾಜ ಗಾಂಭೀರ್ಯ ಯದುಕುಲದ ಒಡೆಯ ಮೈಸೂರು ದೊರೆಯ. ರಾಜಾದಿರಾಜ ರಾಜ ಗಾಂಭೀರ್ಯ ಯದುಕುಲದ ಒಡೆಯ ಮೈಸೂರು ದೊರೆಯ. ಬರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಬರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ. ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ. ಬರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ. ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ. ಆಡಳಿತ ಸೂತ್ರ ಹಿಡಿಯುತ್ತಾ ಸ್ವತಂತ್ರ ರಾಜರಾಗಿ. ನವ ಮೈಸೂರಿನ ನಿರ್ಮಾತೃಗಳಾಗಿ. ನವ ಮೈಸೂರಿನ ನಿರ್ಮಾತೃಗಳಾಗಿ. ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ. ಬರೆಯೋದುಂಟೆ ಮೈಸೂರು ದೊರೆಯ
ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದಲ್ಲವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಆಡಳಿತದಲ್ಲವಕಾಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಅಚ್ಚಳಿಯದ ಚರಿತೆ ಸೃಷ್ಟಿಸಿದ ಕೆಚ್ಚೆದೆಯ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಯದುಕುಲ ವಂಶದ ಮಹಾಸ್ವಾಮಿಯಾದ ಶ್ರೀ 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 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಸ್ವಾಮಿಯವರ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿ. ಯದುಕುಲ ವಂಶದ ಮಹಾಸ್ವಾಮಿಯವರ ಪವಿತ್ರಾತ್ಮಗಳಿಗೆ ಶರಣು ಶರಣಾರ್ಥಿ. ಜಯ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕಂಠೀರವ ನರಸಿಂಹರಾಜ ಒಡೆಯರ್, ಎಲ್ಲ ಮಹಾಸ್ವಾಮಿಯವರ ಪವಿತ್ರಾತ್ಮಗಳಿಗೆ ಶರಣು ಶರಣಾರ್ಥಿ. ಇದೀವಿ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯಿಂದ ಈಗ ಹಲವಾರು ವರ್ಷಗಳಿಂದ ಈ ತರ ಒಂದು ಸ್ಮರಣೆ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಏನು ಇವರ ಈಗಿರೋಂಥವ್ರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಅವ್ರ ವಂಶಸ್ಥರು. ಅದರಿಂದ ನಾವು ಏನು ಪೂಜೆಯ ಕಾರ್ಯಕ್ರಮವನ್ನ ಅವರ ಏನು ಬೃಂದಾವನದ ಮುಂದೆ ಸಾಂಗವಾಗಿ ನಡ್ಸ್ಕೊಂಡು ಹೋಗೋಕ್ಕೆ ಕೂಡ ಆಗ್ತಾ ಇದೆ. ತುಂಬಾ ನಾವು ಮೈಸೂರಲ್ಲಿ ಮೈಸೂರು ಭಾಗದಲ್ಲಿ ಅಥವಾ ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಪ್ರತಿದಿನ ನೆನ್ಪು ಮಾಡಬೇಕು. ನಾವು ಹಿಂದೆ ದೇವರು ಅಂತ ಕರಿತಾ ಇದ್ದಂಥ ಮಹಾನ್ ಭಾವರು ಏನಿದ್ದಾರೋ ಅವರೆಲ್ಲ ದೈವಾಂಶ ಸಂಭೂತ ಕೆಲಸಗಳನ್ನ ಮಾಡಿದವರು. ಆದರೆ ಅವರಿಗಿಂತ ಅತಿ ಹೆಚ್ಚು ಕೆಲಸ ಮಾಡಿದಂಥವ್ರು ನಮ್ಮ ಈ ಪೀಳಿಗೆಗೆ ಪರಿಚಿತರಾಗಿರುವಂಥ ಈಗೀಗ ವಾಸ ಮಾಡಿರೋವಂಥವ್ರು ಆಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವ್ರ ತಾಯಿಯವರಾದಂಥ ವಾಣಿವಿಲಾಸ ಸನ್ನಿಧಾನ ಅವರು. ಈ ಥರ ವ್ಯಕ್ತಿಗಳನ್ನ ನಾವು ಅವ್ರನ್ನೇ ದೇವರು ಅಂತ ಪೂಜೆ ಮಾಡಬೇಕು. ಯಾಕೆ ಅಂದರೆ ನಮ್ಮ ಜೀವನಗಳು, ನಾವು ಈಗಿನ ಪೀಳಿಗೆಯವರ ಜೀವನಗಳೆಲ್ಲ ಸುಗಮವಾಗಿ ನಡೀತಾ ಇರೋದೇ ಅವ್ರುಗಳಿಂದ, ಅವರು ಹಾಕಿಕೊಟ್ಟಂಥ ದಾರಿಯಿಂದ, ಅವರು ಮಾಡಿರೋವಂಥ ಬೇರೆ ಬೇರೆ ಪ್ರಗತಿಪರ ಕೆಲಸಗಳಿಂದ ನಾವು ಎಲ್ಲರೂ ನಮ್ಮ ಜೀವನನ ಸುಗಮ ಮಾಡ್ಕೊಂಡು ಜೀವನ ಮಾಡ್ತಾ ಇರೋವಂಥದ್ದು. ಮತ್ತು ನಾವು ಅತಿ ಹೆಚ್ಚು ಅವರ ಬಗ್ಗೆ ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲೇ ಇಡೀ ರಾಜ್ಯದಲ್ಲಿ ಮೊದಲನೇ ಸಲ ಎಲ್ಲದನ್ನು ಮಾಡಿರೋವಂಥದ್ದು, ಅವೆಲ್ಲ ಗೊತ್ತಿರೋವಂಥ ವಿಷಯಗಳೆಯ. ಇದೊಂದು ನಮಗೆ ಸಂತೋಷ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಸಂಸ್ಥೆಗೆ ಒಂದು ಗೌರವವಾಗಿ ಈ ಥರ ನಾವು, ಯಾಕೆ ಅಂದರೆ ಮಹಾರಾಜರು ಹೊಂದ್ಕತ್ತಿದ್ರು ಅನಿಸುತ್ತೆ. ಇನ್ನು ಮುಂದೆ ನಾವು ಈ ಥರದ ಬೇರೆ ಬೇರೆ ಥರದ ಜನಾಂಗ ಎಲ್ಲ ನಮ್ಮ ಎದುರಿಗೆ ಬೆಳೆದು ಬರಬೇಕು ಅನ್ನೋದು. ಆ ಥರಕ್ಕೆ ನೀವು ಬೆಳೆದಿದ್ದೀರಿ, ಆದ್ರಿಂದ ನಾವು ಅವ್ರ ಎದುರಿಗೆ ಅವ್ರಿಗೊಂದು ಗೌರವ ಮಾಡೋವಂಥದ್ದು. ಆಧುನಿಕ ಮೈಸೂರಿನ ನಿರ್ಮಾತೃ, ರಾಜಋಷಿ, ಪ್ರಜಾಪ್ರಭುತ್ವದ ಪ್ರಿಯ, ಜನಪರ ರಾಜ ಅಂತೇಳಿ ಕರೆಸ್ಕೊಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಸ್ಮರಣೆಯನ್ನು ಇವತ್ತು ಅವರ ಬೃಂದಾವನದಲ್ಲಿ ಮೈಸೂರಿನ ಎಲ್ಲ ಸಮಾನ ಮನಸ್ಕರರು ಇವತ್ತು ಇಲ್ಲಿ ನೆರೆದಿದ್ದೇವೆ. ಬಹುಶಃ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಕರ್ನಾಟಕ ಒಕ್ಕಲಿಗರ ವೇದಿಕೆಯ ವಿಕಾಸ ವೇದಿಕೆ ಅಧ್ಯಕ್ಷರು ಯಮುನವರು ನಾಲ್ವಡಿಯವರ ಕೊಡುಗೆಗಳ ಬಗ್ಗೆ ಮಾತಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮನ್ನು ಅಗಲಿ 160 ವರ್ಷಗಳು ಕಳೆದಿದೆ. ಆದರೆ ಇವತ್ತಿಗೂ ಕೂಡ ಅವರ ಚಿಂತನೆಗಳ ಮೂಲಕ, ಅವರ ಕೆಲಸದ ಮೂಲಕ, ಅವರ ಕೊಡುಗೆಗಳ ಮೂಲಕ ಅವರು ಮೈಸೂರು ಸಂಸ್ಥಾನದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ, ನಮ್ಮ ನಡುವೆ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮೈಸೂರಿಗರಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯವರಂತಹ ಒಬ್ಬ ರಾಜರನ್ನು ನಾವು ಕಂಡಿರೋಂಥದ್ದು ಈ ಮೈಸೂರು ಸಂಸ್ಥಾನದ ಒಂದು ದೊಡ್ಡ ಸೌಭಾಗ್ಯ.
ಯಾಕೆಂದರೆ ರಾಜಪ್ರಭುತ್ವ ಇದ್ದಾಗ್ಯೂ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡು ಜನಸಾಮಾನ್ಯರಲ್ಲಿ ಸಮಾನತೆಯನ್ನು ಬಯಸಿ ಅಭಿವೃದ್ಧಿಯನ್ನು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಎಷ್ಟೋ ಸರ್ಕಾರಗಳು ಮಾಡಲಿಕ್ಕಾಗದಿರೋಂಥ ಕೆಲಸವನ್ನು, ಎಷ್ಟೋ ರಾಜರುಗಳು ಮಾಡಲಿಕ್ಕಾಗದಿರೋಂಥ ಕೆಲಸಗಳನ್ನು ಇವತ್ತು ಮಾಡಿ ಅವರು ನಮ್ಮ ನಡುವೆ ಅಗಲಿದ್ದಾರೆ. ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶ, ನಮ್ಮೆಲ್ಲರಿಗೂ ಕೂಡ ಮಾದರಿ. ಅವರ ಕನಸುಗಳನ್ನು ನಾವು ಸದಾಕಾಲ ಸ್ಮರಿಸ್ತಾ ಅವರ ಯೋಚನೆಯ ಹಾದಿಯಲ್ಲಿ ನಾವು ಹೋದರೆ ಮೈಸೂರು ಒಂದು ಮಾದರಿ ಮೈಸೂರು ಅಂತ ಏನು ಅನ್ಸ್ಕೊಂಡಿದ್ದೀವಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ನಾನು ಪತ್ರಕರ್ತರನ್ನಾಗಿ ನೋಡಿ, ಕೆಲವೇ ಸಂಘಟನೆಗಳು ಬಹುಜನ ಚಳುವಳಿಯಲ್ಲಿರುವಂಥ ಸಿದ್ದರಾಜ್ ಅವರಾಗಿರ್ಬೋದು, ಯಮುನವರಾಗಿರ್ಬೋದು, ಅಥವಾ ನಮ್ಮ ಅರಮನೆ ಮಂಡಳಿಯ ಸಹಾಯಕ ನಿರ್ದೇಶಕರು ಸುಬ್ರಹ್ಮಣ್ಯ ಅಂತವರಾಗಿರ್ಬೋದು, ಇಂಥವರು ಈ ದಿನಗಳನ್ನು ನೆನಪಲ್ಲಿಟ್ಕೊಂಡು ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕಾದಂಥ ದಿನ ಇದು. ಮೈಸೂರಿಗರೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ದಿನ. ನಾವು ಹೇಗೆ ನಮ್ಮ ತಂದೆ ತಾಯಿಯ ಜನ್ಮ ಮತ್ತು ಮರಣದ ದಿನಾಂಕವನ್ನು ನೆನಪಿಟ್ಕೋತೀವಿ, ನಮ್ಮ ಪೂರ್ವಜರ ಜನ್ಮ ಮತ್ತು ಮರಣದ ದಿನಾಂಕವನ್ನು ನೆನಪಿಟ್ಕೊಂಡು ಅವರ ಸ್ಮರಣೆ ಮಾಡುವಂಥ ಕೆಲಸಗಳನ್ನ ಮಾಡ್ತೀವಲ್ಲ, ಅಷ್ಟೇ ಸಮಾನವಾಗಿ ನಾವು ನಾಲ್ವಡಿಯವ್ರನ್ನ ಮಾಡಿ. ಯಾಕಂದರೆ ನಾಲ್ವಡಿಯವರು ನಮಗೆ ಹಿರಿಯ ಅಜ್ಜ ಇದ್ದಂಗೆ, ಮೈಸೂರು ಸಂಸ್ಥಾನಕ್ಕೆ ಹಿರಿಯ ಅಜ್ಜ ಇದ್ದಂಗೆ. ಅವರು ನಮ್ಮ ಪೂರ್ವಜರ ಪಟ್ಟಿಯಲ್ಲಿ ಮೇಲ್ಪಂಕ್ತಿಲಿ ಬರೋಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಹಾಗಾಗಿ ನಾವೆಲ್ಲರೂ ಕೂಡ ಮೈಸೂರಿಗರು ಈ ದಿನವನ್ನು ನೆನೆಸ್ಕೊಂಡು ಇಲ್ಲೇ ಬಂದು ಮಾಡಬೇಕು ಅಂತೇನಿಲ್ಲ, ಅವರ ಮನೆಗಳಲ್ಲೇ ಅವ್ರಿಗಾಗಿ ಒಂದು ಸ್ಮರಣೆಯನ್ನು ಮಾಡಿದರೆ ಬಹುಶಃ ಅವರ ಕಂಡಂಥ ಕನಸು, ಅವ್ರು ಪಟ್ಟಂಥ ಕನಸು ಸಾರ್ಥಕ ಆಗ್ತದೆ. ಅವರ ಆ ಪ್ರಜಾಪ್ರಭುತ್ವ ವಾದ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಜೀವಂತವಾಗಿ ಇರಬೇಕು ಅಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಅವ್ರು ಹಾಕಿಕೊಟ್ಟಂಥ ಆ ಪ್ರಜಾಪ್ರಭುತ್ವದ ಪರವಾದಂಥ ಒಂದು ಬುನಾದಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಭಾರತ ದೇಶಕ್ಕೆ ಸಂವಿಧಾನ ಬಂದು 75 ವರ್ಷ ಆಗಿ ಸಂವಿಧಾನ ನಮಗೇನೆಲ್ಲ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು, ಸಾಮಾಜಿಕ ನ್ಯಾಯವನ್ನು ನಮಗೆ ಕಲ್ಪಿಸಿಕೊಟ್ಟಿದೆ, ಸೋದರತ್ವವನ್ನು ಕಲಿಸ್ಕೊಟ್ಟಿದೆ, ಅದನ್ನು ಅವರು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು, ಸಂವಿಧಾನ ಬರೋಕ್ಕಿಂತ ಮೊದಲು ಆ ಕನಸನ್ನು ಕಂಡು ಅದನ್ನು ಸಾಕಾರಗೊಳಿಸಿದಂಥ ಅಪರೂಪದ ರಾಜರು. ಆ ಕಾರಣಕ್ಕಾಗೇ ಮಹಾತ್ಮ ಗಾಂಧೀಜಿಯವರು ಅವರನ್ನು ರಾಜಋಷಿ ಅಂತ ಹೇಳಿ ಕರೀತಾರೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಭಾರತದ ರಾಜ ಸಂಸ್ಥಾನಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಒಬ್ಬ ರಾಜ ಇದ್ಬಿಟ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯನೇ ಬೇಡ ಕಣ್ರಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂಥ ಒಂದು ಕೆಲಸವನ್ನು ಮಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವರೆಲ್ಲರೂ ನಮಗೆ ಆದರ್ಶ ಪ್ರಿಯರು. ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲರೂ ಕೂಡ ಹೋಗೋಣ, ಅವರ ಸ್ಮರಿಸೋಣ, ಅವ್ರಿಗೆ ಗೌರವನ ಸಲ್ಲಿಸೋಣ, ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಿ ಅವರನ್ನು ಸ್ಮರಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ನಮ್ಮ ನಾಲ್ವಡಿ ಮಹಾರಾಜರವರ ಪುಣ್ಯ ಸ್ಮರಣೆಯ ದಿನ. ಈ ಪುಣ್ಯ ಸ್ಮರಣೆ ದಿನ ನಾವು ಪ್ರತಿ ವರ್ಷ ಇಲ್ಲಿ ಸೇರಿ ಸಿದ್ದರಾಜು ಅವರ ತಂಡದಿಂದ ನಾವು ಆ ಹಾಡುಗಳನ್ನು ಕೇಳಿದ್ರೆ ವರ್ಷ ಪೂರ್ತಿ ನಾವು ಆ ಹಾಡುಗಳನ್ನ ಮೆಲುಕಾಗ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಅವರ ಒಂದು ಆ ಸಂಗಡಿಗರು ಆ ಹಾಡನ್ನು ನಮಗೆ ಮೈ ರೋಮಾಂಚನಗೊಳ್ಳೋ ರೀತಿ ಅವರು ಹಾಡುಗಳನ್ನು ಹೇಳ್ತಾರೆ. ಇಲ್ಲಿ ಈಗಾಗಲೇ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ದೀಪಕ್ರವರು ಸವಿವರವಾಗಿ ಎಲ್ಲವನ್ನ ತಿಳಿಸ್ಕೊಟ್ರು ಮೈಸೂರಿಗರಿಗೆ. ನನಗೂ ಕೂಡ ನಾನು ಮೈಸೂರು ಅರಮನೆ ಮಂಡಳಿ ಉಪನಿರ್ದೇಶಕನಾಗಿ ಕರ್ತವ್ಯ ಮಾಡಬೇಕಾದ್ರೆ ಹಲವಾರು ಬಾರಿ ಬೆಂಗಳೂರಿಗೆ, ಡೆಲ್ಲಿಗೆ ಎಲ್ಲ ಹೋದಾಗ, ನೀವೆಲ್ಲಿ ಇರೋದು ಮೈಸೂರಲ್ಲ, ನಿಮ್ಗೇನು ಬಿಡ್ರಪ್ಪ, ನಾಲ್ವಡಿ ಮಹಾರಾಜರು ಅಲ್ಲಿ ದೊಡ್ಡ ದೊಡ್ಡ ಪಾರ್ಕು, ದೊಡ್ಡ ದೊಡ್ಡ ರಸ್ತೆಗಳು ಅವುಗಳನ್ನೆಲ್ಲ ಮಾಡಿದ್ದಾರೆ, ನಮ್ಮ ಸ್ಟೇಟ್ ಥರ ಅಲ್ಲ, ನಮ್ಮ ಜಿಲ್ಲೆಗಳ ಥರ ಅಲ್ಲ ಅಂತ ಹೇಳಿ ನೆನೆಸ್ಕೋತಾರೆ. ಸೊ ಇವತ್ತು ಅವರು ಕೂಡ ಅಲ್ಲಿ ನೆನೆಸ್ಕೋಬೇಕಾದ್ರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾಲ್ವಡಿ ಮಹಾರಾಜರು ಹಾಕಿಕೊಟ್ಟಂಥ ಬುನಾದಿ. ನಮಗೆ ಇಲ್ಲಿ ಹೇಗಿರಬೇಕು, ಯಾವ ರೀತಿ ಒಂದು ಸಮಾಜವನ್ನು ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಇಲ್ಲಿ ಮುನ್ನಡೆಬೇಕು ಅಂತ ನಮಗೆಲ್ಲ ಒಂದು ಮಾರ್ಗದರ್ಶನವನ್ನು ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ. ಆದ್ರಿಂದ ಕೂಡ ಇವತ್ತು ಮೈಸೂರಿಗೆ ಬೇರೆ ಊರಿಂದ ಬಂದಂಥವ್ರು ಕೂಡ ಮೈಸೂರಲ್ಲೇ ನಾನು ನೆಲೆಸ್ತೀನಿ, ಟ್ರಾನ್ಸ್ಫರ್ ಆಗಿ ಬಂದರೆ ಅಂತ ಹೇಳೋಕ್ಕೆ ಕಾರಣ ಅದಕ್ಕೆ ನಾಲ್ವಡಿ ಮಹಾರಾಜರು. ಅವರು ಇವತ್ತು ಮೈಸೂರಿನ ಆ ಮಾದರಿಯಲ್ಲಿ ಇವತ್ತು ಅರಮನೆ ಕಟ್ಟಿದ್ದಾರೆ. ಅರಮನೆ ಕಟ್ಟಿದಾಗಲೇ ಅವರು ಅಲ್ಲಿ ರೈನ್ ಹಾರ್ವೆಸ್ಟ್ ಮಾಡಿದ್ದಾರೆ. ಅಂದರೆ 100 ವರ್ಷದ ಹಿಂದೆ ಅವ್ರ ವಿಷನ್ನು ಮೈಸೂರು ಬಗ್ಗೆ ಯಾವಾಗಿತ್ತು ಅಂತ. 72 ಎಕರೆ ಪ್ರದೇಶದಲ್ಲಿ ಎಲ್ಲೇ ನೀರು ಬಿದ್ದರೂ ಕಲ್ಯಾಣಿ ಅನ್ನೋ ಜಾಗಕ್ಕೆ ಹೋಗಿ ಸೇರೋ ಥರ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅವ್ರ ತಾಯಿಯವ್ರನ್ನ ನಾವು ಮೂಲ ನೆನೆಸ್ಕೋಬೇಕು, ವಾಣಿವಿಲಾಸ ಸನ್ನಿಧಾನ ಅವರು ಮಾರ್ಗದರ್ಶನ, ಅವರು ಸತತವಾಗಿ ನಮ್ಮ ಜಿಲ್ಲೆ, ರಾಷ್ಟ್ರ, ರಾಜ್ಯಕ್ಕೋಸ್ಕರ ಅವರು ಯಾವ ರೀತಿ ಪರಿಶ್ರಮವನ್ನು ವಹಿಸ್ತಾ ಇದ್ರು, ಅವರು ಒಂದು ಕನ್ನಂಬಾಡಿ ಕಟ್ಟಬೇಕಾದ್ರಾಗಲಿ, ಅವರು ಪಟ್ಟಂಥ ಪರಿಶ್ರಮವನ್ನಾಗಲಿ, ಅವರು ಸಮಾಜವನ್ನು ಮೇಲೆತ್ಕೋಬೇಕಾದ್ರೆ ಅವರು ತೆಗೆದುಕೊಂಡ ನಿರ್ಣಯಗಳನ್ನಾಗಲಿ ನಾವು ಅದನ್ನೆಲ್ಲ ನೆನೆಸ್ಕೋತಾ ಅವ್ರ ಪುಣ್ಯ ಸ್ಮರಣೆ ದಿನ ದೇವರು ನಮಗೆ ಇಲ್ಲಿ ಬಂದು ಸೇರೋ ಥರ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಸೊ ಈ ಪುಣ್ಯ ಸ್ಮರಣೆಯನ್ನು ನಮ್ಮ ದೀಪಕ್ ಜಿ ಮತ್ತು ಯಮುನಾ ಅವ್ರು ಹೇಳೋ ಥರ ಎಲ್ಲರೂ ಕೂಡ ಮೈಸೂರಿಗರಾಗಿ ಎಲ್ಲರೂ ಆಚರಿಸ್ಬೇಕು. ಈಗ ವಾಣಿವಿಲಾಸ ಸನ್ನಿಧಾನವನ್ನು ಏನು ಮಾರ್ಗಪಂಕ್ತಿ ಹಾಕೊಟ್ರು ಅದನ್ನು ಪ್ರಮೋದಾದೇವಿ ಒಡೆಯರವರು ಆಚರಣೆ ಮಾಡ್ಕೊಂಡು ಬರ್ತಾ ಇರೋ ಥರ
ನಮ್ಮ ಮೈಸೂರಿಗರ ನಾವು ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಳ್ತೀವಲ್ಲ, ಅದೇ ಥರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ನಾವು ಕುಡಿಯೋ ನೀರಾಗಲಿ, ಇವತ್ತು ನಾವು ಉಪಯೋಗಿಸ್ತಿರೋ ಕರೆಂಟ್ ಆಗಲಿ, ನಮ್ಗೇನೇ ಆಗ್ತಾ ಇದೆ ಅಂದರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಬ್ಬ ಮುಖ್ಯ ಯೋಜನೆಗಳ ಕಾರಣ ಅಂತ ಈ ಸಮಯದಲ್ಲಿ ಹೇಳ್ತಾ, ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳ್ತೀನಿ.